ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ನೇಪಾಳಿ ಕನ್ನಡಿಗ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈ ವಿಡಿಯೋಲಿ ನೋಡುವಂತ ಜಾಗ ಬಂತು ಆಹುತಿ ಲೇಕ್. ನಾವಿದನ್ನು ಮತ್ತೊಂದು ರೀಲ್ಸ್ ಅಲ್ಲಿ ನೋಡ್ಕೊಂಡ್ ಬಂದ್ರಿ. ಕರೆಂಟ್ಲಿ ತುಂಬಾ ವೈರಲ್ ಆಗ್ತಿದೆ. ಇಲ್ಲಿ ಒಳ್ಳೆ ಮೀನ್ ಸಿಗುತ್ತೆ, ಟೇಸ್ಟ್ ಇದೆ ಅಂತ ತುಂಬಾ ಜನ ರಿವ್ಯೂ ಮಾಡಿದ್ದಾರೆ. ನೋಡಿ, ಕೆರೆ ಪಕ್ಕದಲ್ಲಿ ಇದ್ರ ಟೆಂಟ್ ಹಾಕಿದ್ದಾರೆ, ಶೆಡ್ ಹಾಕಿದ್ದಾರೆ, ಅದರಲ್ಲೇ ಮೀನ್ ಸಿಗುತ್ತೆ. ಇಲ್ಲಿ ಕೂಪನ್ ತಗೊಬೇಕು. ಇಲ್ಲೇ ಪಕ್ಕದಲ್ಲಿ ಅಲ್ಲೇ ಫ್ರೆಶ್ ಆಗಿ ಮಾಡಿಕೊಡ್ತಾರೆ ನಿಮ್ಗೆ. ಸೊ ಇಲ್ಲಿ ನೋಡಿ, ಫಿಶ್ ಕಬಾಬ್ ಇದೆ, ತವಾ ಮೇಲೆ ಮಾಡಿರೋದು. ಇಲ್ಲಿ ಪಕ್ಕದಲ್ಲೇ ಸ್ಲೈಸ್ ಇದೆ, ರಾಹು, ರೂಪ್ಚಂದ್, ಪಂಕಜ್, ಮತ್ತೆ ಸಮುದ್ರ ಮೀನು ಸಿಗುತ್ತೆ, ಬಾಂಗಡ ಎಲ್ಲ ಸಿಗುತ್ತೆ. ಇಲ್ಲಿ ಫ್ರೆಶ್ ಆಗಿ ಮಾಡೋದು, ಮತ್ತೆ ಇಲ್ಲಿ ಪಕ್ಕದಲ್ಲಿ ಹೋಗಿ ತಿನ್ನೋದು. ನೋಡಿ, ಫುಲ್ ಟೆಂಟ್ ಹಾಕ್ಕೊಟ್ಟಿದ್ದಾರೆ. ನಮ್ಮ ಫ್ಯಾಮಿಲಿಯವರು ಬಂದು ಕುತ್ಕೊಂಡು ಎಲ್ಲರೂ ತಿಂದ್ರಿ. ಸೊ ಮೀನ್ ಹೇಳೋ ಥರ ಏನಿಲ್ಲ, ಏನೋ ಒಂದು ಎಕ್ಸ್ಪೀರಿಯನ್ಸ್ಗೋಸ್ಕರ ಬರ್ಬೋದು ಇಲ್ಲಿ ಫ್ಯಾಮಿಲಿಯವ್ರ ಜೊತೆ. ಮೀನ್ ಟೇಸ್ಟಿಗೋಸ್ಕರ ಬರೋ ಥರ ಆ ಥರ ಏನಿಲ್ಲ. ಸೊ ಪಕ್ಕದಲ್ಲೇ ಬೆಟ್ಟ ಇದೆ, ಬನ್ನಿ ಬೆಟ್ಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೇಳಿದ್ರು. ನಾವು ಕಾರ್ ತಗೊಂಡು ಹೋಗೇ ಬಿಟ್ರಿ. ಹೋಗುವಾಗ ನೋಡಿದ್ರೆ ಬರೀ ಇನ್ಕಮಿಂಗ್ ಮಾತ್ರ ಐತೆ, ಔಟ್ ಗೋಯಿಂಗ್ ಇಲ್ಲ. ಅಲ್ಲಿ ಟರ್ನ್ ಮಾಡೋಕ್ಕಾಗಲ್ಲ. ಅದಕ್ಕೆ ರಿವರ್ಸಲ್ಲೇ ಬಂದು ಯಾವುದೋ ಒಂದು ಜಾಗ ಇತ್ತು, ಅಲ್ಲಿ ನೋಡಿ, ಅಲ್ಲಿ ಫುಲ್ ತಿರ್ಸ್ಕೊಂಡು ಅಲ್ಲಿಂದ ವಾಪಸ್ ಬಂದಿದ್ದೀರಿ. ಕಷ್ಟಪಟ್ಟು ಗಾಡಿ ಫುಲ್ ಸ್ಕ್ರಾಚಸ್ ಆಗ್ಬಿಡ್ತು. ಅಲ್ಲಿ ಮುಗಿಸ್ಕೊಂಡು ಆಮೇಲೆ ಬರೋ ದಾರಿಯಲ್ಲಿ ಇಲ್ಲೊಂದು ಎಕ್ಸಿಬಿಷನ್ ತರ ಇತ್ತು. ಆಚೆ ನೋಡಿದ್ರೆ ಒಳ್ಳೆ ಒಳ್ಳೆ ಪೇಂಟು, ಫೋಟೋಗ್ರಾಫ್ ಎಲ್ಲ ಹಾಕಿದ್ರು. ಒಳ್ಳೆ ಹಾವುದು, ಬರ್ಡ್ಸ್ದು. ಸರಿ ಹೋಗೋಣ ಅಂತ ಮಕ್ಕಳು ಹಠ ಮಾಡ್ತಾ ಇದ್ರು. ಸರಿ ಎಲ್ಲ ಕರ್ಕೊಂಡು ಹೋಗೋಣ, 50 ರೂಪಾಯಿ ಒಂದು ಟಿಕೆಟು. ಕರ್ಕೊಂಡೋಗಿ ಒಳಗೆ ಹೆಂಗಿರುತ್ತೆ, ತುಂಬಾ ಎಂಜಾಯ್ ಮಾಡ್ಲಿ ಮಕ್ಕಳು ಪಾಪ ಅಂತ ಹೋದ್ರೆ ನೋಡಿ ಏನಿದೆ. ಒಂದು ಕೇಜಲ್ಲಿ ಡಕ್ಕು, ಕೋಳಿ, ಕಿವಿ ಮತ್ತೆ ಆಸ್ಟ್ರಿಜು ಈ ಥರ ಪ್ರಾಣಿಗಳನ್ನ ಹಾಕ್ಬಿಟ್ಟು ಇಟ್ಬಿಟ್ಟಿದ್ದಾರೆ. ಆಚೆಯಿಂದ ಎಕ್ಸೋಟಿಕ್ ಅನಿಮಲ್ ಅಂದ್ರು. ಇಲ್ಲಿ ನೋಡಿದ್ರೆ ಬರೀ ಇದು ಬರ್ಡ್ಸ್ಗಳು, ಬೆಕ್ಕಿದೆ. ಇಲ್ಲಿ ನೋಡಿ, ಮೊಲ ಕೂಡ ಇದೆ. ಇದನ್ನ ನಾವು ಶಿವಾಜಿನಗರ್ ರಸಲ್ ಮಾರ್ಕೆಟ್ಗೆ ಹೋಗಿದ್ರೆ ನಮಗೆ ಫ್ರೀಯಾಗಿ ನೋಡ್ಕೊಂಡ್ ಬರ್ಬೋದಾಗಿತ್ತು. 50 ರೂಪಾಯಿ ಕೊಡೋ ಬದಲು 8 ಜನ ಹೋದ್ರೆ 400 ರೂಪಾಯಿ ಡಮಾರ್ ಆಯ್ತು. ಸರಿ, ಒಳಗೆ ಒಳ್ಳೆ ಒಳ್ಳೆ ಫಿಶ್ದು ಪಿಕ್ಚರ್ ಹಾಕಿದ್ರು. ಹೋಗಿ ನೋಡೋಣ ಅಂದ್ರೆ ಮನೇಲಿರೋ ಅಕ್ವೇರಿಯಂಗಳು ಹಾಕಿದ್ದಾರೆ. ನೋಡಿ, ಇಲ್ಲಿ ಯಾವುದು ಕೋಳಿ, ಇದು ಫಾರಿನ್ ಕೋಳಿ ಅಂತ ಹೇಳ್ದ. ಫಾರಿನ್ ಕೋಳಿ ಯಾವುದು ಇಲ್ಲ, ಇದು ಹೈಬ್ರಿಡ್ ಮಿಕ್ಸ್ ಬ್ರಿಡ್ ಕೋಳಿ ಇದು. ನೋಡಿ, ಕಾಲೆಲ್ಲ ಕೂದಲು ಬಂದೈತೆ ಅಷ್ಟೇ, ಇನ್ನೇನಿಲ್ಲ. ಇಲ್ಲಿ ಯಾವುದೋ ದೊಡ್ಡ ಮೀನುಗಳಿತ್ತು. ಇಲ್ಲೂ ಅದೇ ಕಾಡು ಕೋಳಿ ಅಂತಾರಲ್ಲ, ಅದೇ ನಮ್ಮ ಹಳ್ಳಿ ಕಡೆ ಹೋದ್ರೆ ಎಲ್ಲ ನೋಡ್ಬೋದು. ನೋಡಿ, ಆಸ್ಟ್ರಿಜ್ ಅಲ್ಲ, ಅದು ಟರ್ಕಿ. ಇಲ್ಲ, ಇದು ಕಡಕ್ನಾಥ್. ನೋಡಿ, ಎಲ್ಲ ಕೇಜಲ್ಲಿ ಹಾಕ್ಬಿಟ್ಟು ಇಕ್ಬಿಟ್ಟಿದ್ದಾರೆ. ಆಚೆಯಿಂದ ಒಂದು, ಒಳಗೆ ಬಂದ್ರೆ ಒಂದು. ಪ್ರೆಸೆಂಟೇಶನ್ ಮಾತ್ರ ಸೂಪರು. ಒಳಗೆ ಅದೇ ಯಾಮಾರ್ಸೋ ಕೆಲಸನೇ. ದಯವಿಟ್ಟು ನೀವು ಯಾವುದಾದ್ರೂ ಆಚೆ ನೋಡ್ಬಿಟ್ಟು ಹೋಗ್ಬೇಡಿ, ಡೈರೆಕ್ಟ್ ರಸಲ್ ಮಾರ್ಕೆಟ್ ಹೋಗಿ. ನೋಡಿ, ನಮ್ಮವನು ಮೀನ್ ನೋಡಿದ್ದೆ, ಫಿಶ್ ಅಂತ ಇದ್ದ. ಅಂಡರ್ ಗ್ರೌಂಡ್ ಅಂತ ಹೇಳಿದ್ರು. ಅಂಡರ್ ಗ್ರೌಂಡ್ ಹೆಂಗಪ್ಪ ಮಾಡಿರ್ತಾರೆ ಇದ್ರಲ್ಲಿ ಅಂತ ನೋಡಿದ್ರೆ, ಆ ಕಡೆ ಈ ಕಡೆ ಗ್ಲಾಸ್ ಅಕ್ವೇರಿಯಂ ಹಾಕ್ಬಿಟ್ಟು ಸೆಂಟ್ರಲ್ಲಿ ದಾರಿ ಮಾಡ್ಬಿಟ್ಟವ್ರೆ. ಏನೋ ಒಂದು ಹೊಟ್ಟೆಪಾಡು ಮಾಡ್ಕೊಂಡು ಹೋಗ್ತಾರೆ. ನಾವು ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗ್ತೀರಿ, ಆ ಥರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗ್ಬೇಡಿ. ಇಷ್ಟೇ, 50 ರೂಪಾಯಿಗೆ ಅಷ್ಟೇ ಸಿಗೋದು. ಅಲ್ಲಿಂದ ಆಚೆ ಬಂದರೆ ಅದೇ ಹ್ಯಾಂಡಿಕ್ರಾಫ್ಟ್ ಮಾರ್ಕೆಟು, ಎಲ್ಲ ಸೇಲ್ ಮಾಡೋಕ್ಕೆ. ಇದು ಬರೀ ನಿಮ್ಮನ್ನ ಒಳಗೆ ಕರೆಯೋಕ್ಕೆ ಮಾತ್ರ ಇದು. ನೋಡಿ, ಇವನು ಆ ಸಾಮಾನು ನೋಡಿದ್ದೆ, ಹತ್ಕೊಂಡು ನಿಂತ್ಕೊಂಡ್ಬಿಟ್ಟ. ಬೇಕು ಬಿಡಲ್ಲ ಅಂತಾನೆ. ಯಾವಾಗ ನೋಡಿದ್ರು, ಏನಾದರೂ ನೋಡ್ರು ಅದು ಬೇಕು. ಹಂಗೆ ಸರಿ ಬಾಪ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದೆ ನಾನು. ಕರ್ಕೊಂಡು ಹೋಗಿ ನೋಡಿ, ಇದೆಲ್ಲ ದಾಟಿ ಹೋದ್ರಿ. ಲಾಸ್ಟಲ್ಲಿ ಇಸ್ಕೊಂಡು ಗಂಟ ಬಿಟ್ಟೇ ಇಲ್ಲ ಇವನು. ಅಲ್ಲಿ ಯಾವುದೋ ಡಮರು ನೋಡ್ಕೊಂಡ್ ಬಂದಿದ್ದ ಅನ್ಸುತ್ತೆ. ನೋಡಿ, ಆ ಡಮರು 2 ದಿವಸ ಇಟ್ಕೊಳೋದಷ್ಟೇ. ಇವನು ಶಿವ ಭಕ್ತ ನನ್ನ ಮಗ. ಇವನಿಗೆ ಈ ಡಮರು, ತ್ರಿಶೂಲ್ ಅಂದ್ರೆ ತುಂಬಾ ಇಷ್ಟ. ಕೊನೆಗೂ ತಗೊಂಡೇ ಬಿಟ್ಟ, ಬಾರಿಸ್ಕೊಂಡೇ ಬರ್ತವನೆ. ನೋಡಿ, ದಾರಿಯೆಲ್ಲ ಸೌಂಡ್ ಮಾಡ್ಕೊಂಡು, ಕಾರಲ್ಲೂ ಸೌಂಡ್ ಮಾಡ್ಕೊಂಡು, ದಾರಿಯೆಲ್ಲ. ಮನೇಲಿ ಯಾವಾಗ ನೋಡ್ರು ಬಡ ಬಡ ಅಂತ ಇರ್ತಾರೆ. ಇದೆಲ್ಲ ಮುಗಿಸ್ಕೊಂಡು ಮನೆಗೆ ಹೋದ್ರಿ. ಮನೆಗೆ ಹೋಗಿ ಆರಾಮಾಗಿ ನಿದ್ದೆ ಮಾಡಿದ್ರಿ. ಏನೋ ಫ್ಯಾಮಿಲಿ ಜೊತೆ ತುಂಬಾ ದಿವಸ ಆದ್ಮೇಲೆ ಒಂದು ದಿವಸ ಆಚೆ ಹೋಗಿದ್ರಿ. ಸೊ ಮತ್ತಷ್ಟು ವಿಡಿಯೋಗೆ